ಎಲ್ರಿಗೂ ನಮಸ್ಕಾರ. ನಾನು ವಿಜಯಕುಮಾರ್ ದಾವಣಗೆರೆ. ಆತ್ಮೀಯರೇ, ಈ ದಿನ ಮತ್ತೊಂದು ವಿಚಾರದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಏನಪ್ಪ ಅಂತ ಅಂದರೆ, ಇಲ್ಲಿ ಯಾರಿಗೆ ಯಾರು ಅನಿವಾರ್ಯರಲ್ಲ, ಎಲ್ಲರೂ ನಮ್ಮವರೆನ್ನುವುದು ದಡ್ಡತನ ಎನ್ನುವ ಒಂದು ವಿಚಾರದೊಂದಿಗೆ. ಆತ್ಮೀಯರೇ, ಸ್ನೇಹಿತರು, ಸಂಬಂಧಿಕರು, ಹಿತೈಷಿಗಳು, ಬಂಧು ಬಾಂಧವರು ಮತ್ತು ನಾವು ಕೆಲಸ ಮಾಡ್ತಕ್ಕಂಥ ಜಾಗದಲ್ಲಿ ನಮ್ಮ ಸಹೋದ್ಯೋಗಿ ಮಿತ್ರರು, ಇವರೆಲ್ಲರ ನಡುವೆ ಒಂದು ನಿಗದಿತವಾದ ಒಡನಾಟ ಇರುತ್ತೆ, ಸ್ನೇಹ ಇರುತ್ತೆ, ವಿಶ್ವಾಸ ಇರುತ್ತೆ, ಆತ್ಮೀಯತೆ ಇರುತ್ತೆ. ಆದರೆ ಎಲ್ಲರೂ ನಮ್ಮವರೆನ್ನುವುದು ಖಂಡಿತ ದಡ್ಡತನ ಮತ್ತು ತಪ್ಪು ಉತ್ಪ್ರೇಕ್ಷೆ ಅಂತ ಹೇಳಿ ನಾವು ಹೇಳ್ಬೋದು. ಏನಪ್ಪ ಅಂತಂದರೆ, ನಾವು ಒಬ್ಬ ಸ್ನೇಹಿತರೊಂದಿಗೆ, ಒಬ್ಬ ಸಂಬಂಧಿಕರೊಂದಿಗೆ ಒಂದು ಒಡನಾಟವನ್ನು ಇಟ್ಕೊಂಡಿರ್ತೀವಿ. ಅವರ ಜೊತೆಗೆ ಅವರ ನೋವು ನಲಿವುಗಳಿಗೆ ಸ್ಪಂದಿಸ್ತೀವಿ, ಅವರ ಭಾವನೆಗಳಿಗೆ ಸ್ಪಂದಿಸ್ತೀವಿ, ಅವರ ಜೊತೆಯಾಗಿ ಇರ್ತೀವಿ. ಶುಭ ಕಾರ್ಯಕ್ರಮಗಳಿಗೆ ಅವ್ರನ್ನ ಆಹ್ವಾನಿಸ್ತೀವಿ, ನಾವು ಕೂಡ ಹೋಗ್ತೀವಿ. ಈ ರೀತಿಯಾಗಿ ಒಂದು ಸಂಬಂಧಗಳನ್ನು ಇಟ್ಕೊಂಡಿರ್ತೀವಿ. ಆದರೆ ಕೆಲವೊಂದು ಸಮಯ, ಕೆಲವೊಂದು ವಿಚಾರದಲ್ಲಿ ಅವರಿಂದ ಏನಾದರೂ ಒಂದು ರೀತಿಯಾದಂಥ ನೋವಾದಾಗ ತುಂಬ ಮನಸ್ಸಿಗೆ ಘಾಸಿ ಆಗುತ್ತೆ. ಅವನು ನಮ್ಮ ಹುಡುಗ, ನಮ್ಮ ಸ್ನೇಹಿತ, ನಮ್ಮ ಸಂಬಂಧಿಕ, ನಮ್ಮ ಆತ್ಮೀಯ ಗೆಳೆಯ ಅಂತೇಳಿಲ್ಲ, ನಾವು ಆತನೊಂದಿಗೆ ಒಂದು ಮುಂದುವರೆದಿರ್ತೀವಿ. ಆದರೆ ಆ ವ್ಯಕ್ತಿಯಿಂದ ತತ್ಕ್ಷಣ ನೋವಾದಾಗ, ಮನಸ್ಸಿಗೆ ಘಾಸಿ ಆದಾಗ ಆಗ್ತಕ್ಕಂಥ ಒಂದು ಮಾನಸಿಕ ಹಿಂಸೆ ಏನಿದೆ, ಅದು ನಮ್ಮ ಶತ್ರುಗಳಿಂದ ಆದಾಗ ಕೂಡ ಆಗಲ್ಲ. ನಾವು ಯಾರೊಂದಿಗೆ ಎಷ್ಟರ ಮಟ್ಟಿಗೆ ಇರಬೇಕು ಅಷ್ಟರ ಮಟ್ಟಿಗೆ ಇರಬೇಕು. ಅತಿಯಾದ ಆತ್ಮೀಯತೆ ಮತ್ತು ವಿಶ್ವಾಸ ಎಂದಿಗೂ ಅಪಾಯಕಾರಿ. ಇಲ್ಲಿ ಯಾರಿಂದಲೂ ನಾವು ಜೀವನ ಮಾಡ್ತಾ ಇಲ್ಲ. ನಾವು ಕಷ್ಟಪಡ್ತೀವಿ, ಪೇಮೆಂಟ್ ತಗೊತೀವಿ, ನಮ್ಮ ಆಗು ಹೋಗುಗಳನ್ನು ನಾವು ನೋಡ್ಕೊತೀವಿ. ಇಲ್ಲಿ ಕೆಲವೊಂದು ಜನಗಳ ಜೊತೆಗೆ ನಾವು ವಿಶ್ವಾಸದಿಂದ ಇರ್ತೀವಿ. ಕೆಲವೊಂದು ಸಮಯ ಸಂದರ್ಭ ಬಂದಾಗ ಕೊಡೋ ತಗೊಳ್ಳೋ ವ್ಯವಹಾರ ಇದ್ದಾಗ ಕೊಡ್ತೀವಿ, ತಗೊಂತೀವಿ, ವಿಶ್ವಾಸದಿಂದ ಇರ್ತೀವಿ. ಆದರೆ ಯಾರು ಯಾರಿಗೂ ಅನಿವಾರ್ಯರಲ್ಲ. ನಮ್ಮ ಬದುಕು, ನಮ್ಮ ಜೀವನವನ್ನು ನಾವೇ ನೋಡ್ಕೊಳ್ಬೇಕು. ಇವ ನಮ್ಮವ, ಇವ ನಮ್ಮ ಚಿಕ್ಕಪ್ಪನ ಮಗ, ದೊಡ್ಡಪ್ಪನ ಮಗ, ಅಳಿಯ, ಮಾವ, ಗೆಳೆಯ, ಈತ ನನ್ನ ಸಹೋದ್ಯೋಗಿ ಮಿತ್ರ, ಈತ ಸಂಜೆ ನನಗೆ ಟೇಬಲ್ ಮೆಂಟು, ಗ್ಲಾಸ್ ಮೆಂಟ್ ಅಂತೇಳಿ ನಾವು ಇಲ್ಲದೇ ರೀತಿಯಾದಂಥ ಒಂದು ವಿಶ್ವಾಸವನ್ನು ಇಟ್ಕೊಂಡಿರ್ತೀವಿ. ಆದರೆ ಆ ವ್ಯಕ್ತಿಯಿಂದ ವಿಶ್ವಾಸ ದ್ರೋಹ ಆದಾಗ, ಮೋಸ ಆದಾಗ, ಅನ್ಯಾಯ ಆದಾಗ, ನಮ್ಮ ಹುಡುಗ ಅಂತೇಳಿ ನಾನು ಹೋದೆ, ನಮ್ಮ ಹುಡುಗಿ ಅಂತ ನಾನು ಹೋದ್ವಿ, ಯಾವುದೇ ವಿಚಾರ ಆಗಿರ್ಬೋದು, ಪ್ರೀತಿ ಆಗಿರ್ಬೋದು, ಸ್ನೇಹ ಆಗಿರ್ಬೋದು, ಇತಿ ಮಿತಿಯೊಳಗೆ ನಾವು ಸಾಗಿದ್ರೆ ಮಾತ್ರ ನಮ್ಮ ಬದುಕು ಖಂಡಿತ ಹಸನಾಗುತ್ತೆ. ಯಾರನ್ನೂ ಕೂಡ ಅತಿಯಾಗಿ ಹಚ್ಕೋಬಾರ್ದು. ನನಗನ್ಸಿರೋ ಮಟ್ಟಿಗೆ ಅತಿಯಾದ ವಿಶ್ವಾಸನೂ ಕೂಡ ಒಳ್ಳೆಯದಲ್ಲ. ಅತಿ ವಿನಯಂ ಧೂರ್ತ ಲಕ್ಷಣಂ ಎನ್ನುವ ಸಂಸ್ಕೃತ ಶ್ಲೋಕದೊಂದಿಗೆ ನಾವು ಎಚ್ಚರಿಕೆಯ ಹೆಜ್ಜೆಯನ್ನು ಇಡಬೇಕಾಗ್ತದೆ. ಯಾರೊಂದಿಗೂ ವ್ಯವಹರಿಸುವಾಗ, ಯಾರೊಂದಿಗೂ ಇರುವಾಗ ಅತಿಯಾಗಿ ಸ್ವಲ್ಪ ನಾವು ಕ್ಯಾಲ್ಕುಲೇಷನ್ ಹಾಕ್ಬೇಕಾಗ್ತದೆ. ಹೆಂಗಪ್ಪ, ಈತನ ಜೊತೆಗೆ ಹೋದರೆ, ಈತನ ಫ್ರೆಂಡ್ ಆದರೆ, ಈತ ನಾವು ಆತ್ಮೀಯತೆಯಿಂದ ಇದ್ದರೆ ಏನೂ ತೊಂದರೆ ಇಲ್ವಲ್ಲ, ಚೆನ್ನಾಗಿರ್ಬೋದಲ್ಲ, ಒಂದು ಗಟ್ಟಿಯಾದ ವಿಶ್ವಾಸವನ್ನು ಉಳಿಸ್ಕೋಬೋದಲ್ಲ ಅನ್ನೋ ರೀತಿಯಲ್ಲಿ, ಆ ನಿಟ್ಟಿನಲ್ಲಿ ನಾವು ಮುಂದುವರಿಬೇಕಾಗ್ತದೆ. ಆತ್ಮೀಯರೇ, ಖಂಡಿತ ನಾವು, ನನ್ನ ಬದುಕಿನ ಅನುಭವಗಳು ಸುಮಾರು ರಾತ್ರಿ 2 ಗಂಟೆ ಫೋನ್ ಮಾಡಿದ್ರೂ ಕೂಡ ನಾನು ಎದ್ದೋಗಿದ್ದೀನಿ, ಕೆಲವರಿಗೆ ಹೆಲ್ಪ್ ಮಾಡಿದ್ದೀನಿ, ಏನೋ ಒಂದು ರೀತಿ ಅವರ ನೋವುಗಳಿಗೆ ಸ್ಪಂದಿಸಿದ್ದೀನಿ. ನಾನು ಹೇಳ್ಕೊಂತ ಇಲ್ಲ, ಆದರೆ ನನಗಾಗಿರೋ ಕೆಟ್ಟ ಅನುಭವಗಳನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಎಷ್ಟೋ ಯಾರ ಮನೆಯಲ್ಲಾದರೂ ಸಾವಾದಾಗ, ನೋವಾದಾಗ, ಯಾರಿಗಾದರೂ ದುಃಖ ಆದಾಗ ನಾನು ಅಲ್ಲಿ ಹೋಗಿ ಸ್ಪಂದಿಸಿದ್ದೀನಿ, ಅವರ ಭಾವನೆಗಳಿಗೆ ಸ್ಪಂದಿಸಿದ್ದೀನಿ, ಗೌರವವನ್ನು ಕೂಡ ಕೊಟ್ಟಿದ್ದೀನಿ, ಧೈರ್ಯವನ್ನು ತುಂಬಿ ಬಂದೀನಿ. ಆದರೆ ಸಮಯ ಸಂದರ್ಭ ಬಂದಾಗ ನನಗೆ ಅವರು ವಾಪಸ್ ಕೊಟ್ಟಿರೋದು ಬರೀ ನೋವು, ಸಂಕಟ, ಮಾನಸಿಕ ವೇದನೆಗಳನ್ನು ಕೂಡ ಅನುಭವಿಸಿದ್ದೀನಿ. ಇವತ್ತು ನಾವು ತಿಂಗಳಿಗೆ 15,000 ಸಂಬಳ ದುಡಿತೀವಿ ಅಂದರೆ, ಆ 15,000 ಸಂಬಳದಿಂದ ನನ್ನ ಬದುಕು ನಡೀತೈತಿ, ನನ್ನ ಜೀವನ ನಡೀತೈತಿ. ನಾನು ಯಾರನ್ನೂ ನಂಬ್ಕೊಂಡು, ಯಾರ ನನಗೆ ಕೊಡ್ತಾರೆ, ಹೆಲ್ಪ್ ಮಾಡ್ತಾರೆ ಅಂತಂದು ಹೇಳಿ ನಾನು ಎಂದೂ ಜೀವನ ಮಾಡಿಲ್ಲ. ಸೊ ನೀವಾದರೂ ಅಷ್ಟೇ, ಯಾರೊಂದಿಗೂ ಕೂಡ ಅತಿಯಾದ ಆತ್ಮೀಯತೆ ಮತ್ತು ವಿಶ್ವಾಸದಿಂದ ಇರತಕ್ಕಂಥದ್ದು ಖಂಡಿತ ಅಪಾಯಕಾರಿ. ಎಷ್ಟರ ಬೇಕೋ ಅಷ್ಟರ ಮಟ್ಟಿಗೆ ಇರಬೇಕಾಗ್ತದೆ. ಕೊನೆಯದಾಗಿ ಹೇಳ್ತೀನಿ, ಯಾರಿಗೂ ಅನಿವಾರ್ಯರಲ್ಲ. ಅತಿಯಾದ ಆತ್ಮೀಯತೆ ಮತ್ತು ವಿಶ್ವಾಸ ಎಂದಿಗೂ ಅಪಾಯಕಾರಿ ಎನ್ನುವ ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಇವನು ನನ್ನ ಫುಲ್ ಸ್ನೇಹಿತ, ನನ್ನ ಹೃದಯದಲ್ಲಿ ಇಟ್ಕೊಂಡಿದ್ದೀನಿ, ನನ್ನ ಮನಸ್ಸಲ್ಲಿ ಇಟ್ಕೊಂಡಿದ್ದೆ ಅಂತೇಳಿ ನೀನು ಆತನೊಂದಿಗೆ ವಿಶ್ವಾಸದಿಂದ ಇದ್ದರೆ ಅದು ಖಂಡಿತ ಡೇಂಜರ್, ಅಪಾಯನ ಅನ್ಕೋಬೋದು. ಯಾಕಂದರೆ ಆತನೊಂದಿಗೆ ನೀವೆಲ್ಲ ಶೇರ್ ಮಾಡ್ಕೊಂಡಿರ್ತೀರ, ಹಂಚ್ಕೊಂಡಿರ್ತ ಕಷ್ಟ, ನೋವು, ನಲಿವುಗಳನ್ನು. ಆದರೆ ಆತ ಸ್ಪಂದಿಸದೇ ಇದ್ದಾಗ, ಆತ ನಿಮ್ಮ ನೋವುಗಳಿಗೆ ಒಂದು ಸಾಂತ್ವನವನ್ನು ಹೇಳದೇ ಇದ್ದಾಗ
ಆಟೋಮೆಟಿಕ್ಕಾಗಿ ನೋವಾಗುತ್ತೆ. ಆತ್ಮೀಯರೇ, ಮತ್ತೊಮ್ಮೆ ಹೇಳ್ತೀನಿ, ಯಾರು ಯಾರಿಗೂ ಅನಿವಾರ್ಯರಲ್ಲ. ನಮಸ್ತೆ.